ನನ್ನ ಹೆಸರು ದಿವ್ಯಾ ಪಿಂಟು ಅಂಥೇಳಿ. ನಾನು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇನೆ. ನನಗೂ ಕೂಡ ಒಂದು ಒಳ್ಳೆಯ ಪುಟ್ಟ ಕುಟುಂಬ ಇದೆ. ಪತಿ ಮತ್ತು ಮಕ್ಕಳೊಂದಿಗೆ ನಾನು ಮಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೇನೆ. ಈಗ ದೇವರು ಯೇಸು ಕ್ರಿಸ್ತರು ನನ್ನಲ್ಲಿ ಏನು ಮಾಡಿದ್ದಾರೆ, ನಾನು ಯಾಕೆ ಇಲ್ಲಿದ್ದೇನೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಓದ್ತೇನೆ. 1 ಕೊರಿಂಥಿ 6ನೇ ಅಧ್ಯಾಯ 19ನೇ ವಾಕ್ಯದಿಂದ. 1 ಕೊರಿಂಥಿ 6ನೇ ಅಧ್ಯಾಯ 19ನೇ ವಾಕ್ಯದಿಂದ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ, ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಎಂಬ ಪ್ರಶ್ನೆಯಲ್ಲಿದೆ. ಖಂಡಿತವಾಗ್ಲೂ ಪ್ರಿಯರೇ, ಈ ವಾಕ್ಯ ನನಗೆ ಗೊತ್ತೇ ಇಲ್ಲ. ನನ್ನ ದೇಹ ಏನಾಗಿದೆ, ನಾನು ಯಾತಕ್ಕಾಗಿ ಜೀವಿಸ್ತಾ ಇದ್ದೇನೆ ನನಗೆ ತಿಳಿದೇ ಇಲ್ಲ. ನಾನು ಹುಟ್ಟು ಕ್ರೈಸ್ತಳು, ಸಂಪ್ರದಾಯಗಳನ್ನು ಮಾಡ್ತಾ ಇದ್ದೆ, ಚರ್ಚಿಗೆ ಬರ್ತಾ ಇದ್ದೆ. ವಾರದಲ್ಲಿ 1 ದಿನ ಮಾತ್ರ ಚರ್ಚ್, ಸಂಡೇ ಮಾತ್ರ. ಆದಿತ್ಯವಾರ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸೋದಂದರೆ ಬರೀ ನಾನು ಅಲ್ಲಿರ್ತಾ ಇದ್ದೆ, ಶರೀರ ನಂದಿರ್ತಾ ಇತ್ತು, ಆದರೆ ನನ್ನ ಮನಸ್ಸು ಲೋಕದಲ್ಲಿ ಇರ್ತಾ ಇತ್ತು. ಮನಸ್ಸಲ್ಲಿ ನಾನು ಯೋಚಿಸ್ತಾ ಇದ್ದೆ, ಇವತ್ತು ಏನು ಅಡುಗೆ ಮಾಡೋದು, ಇವತ್ತು ಏನು ಮಾಂಸ ತಿನ್ನೋದು, ಇವತ್ತು ಎಲ್ಲಿ ತಿರುಗಾಡ್ಲಿಕ್ಕೆ ಹೋಗೋದು, ಈ ಆಲೋಚನೆಯೊಂದಿಗೆ ಮಾತ್ರ ನಾನು ಇರ್ತಾ ಇದ್ದೆ. ಆದರೆ ಯೇಸು ಕ್ರಿಸ್ತರು ಬೇಕು ಅಂತೇಳಿ ನಾನು ಬರ್ತಾ ಇರಲಿಲ್ಲ. ಹೋಗಬೇಕು ಮತ್ತು ಬರಬೇಕು ಅಷ್ಟೇ ಒಂದು ನಿಯಮದ ರೀತಿಯಲ್ಲಿ ನಾನು ಪಾಲಿಸ್ತಾ ಇದ್ದೆ. ಆದರೆ ಈ ಒಂದು ವಾಕ್ಯಕ್ಕೆ ವಿರುದ್ಧವಾದ ಒಂದು ಜೀವನ ನನ್ನದಾಗಿತ್ತು. ಕ್ರೈಸ್ತ ಜೀವನ ಅಂತೇಳಿ ಬಾಯಲ್ಲಿ ಮಾತ್ರ, ಆದರೆ ನಾನು ಹೊರಗಡೆ ಹೋಗುವಾಗ, ನಾನು ಚರ್ಚಿಂದ ಹೊರಗಡೆ ಹೋದರೆ ಕ್ರೈಸ್ತಳಲ್ಲದ ಥರ ನಾನು ಜೀವಿಸ್ತಾ ಇದ್ದೆ. ಈ ವಾಕ್ಯಕ್ಕೆ ವಿರುದ್ಧವಾಗಿ ನನ್ನ ಜೀವನ, ನನ್ನ ಕುಟುಂಬದ ಜೀವನ ಇತ್ತು. ಯಾವ ರೀತಿ ಅಂದರೆ, ನಮ್ಮ ಕುಟುಂಬದ ಉದ್ದೇಶ ಏನಾಗಿತ್ತಂದರೆ, ನಾವು ಈ ಲೋಕದಲ್ಲಿ ಸೆಟಲ್ ಆಗಬೇಕು, ಒಂದು ಒಳ್ಳೆ ದುಡ್ಡು ಮಾಡಬೇಕು, ಲೋಕದಲ್ಲಿ ಸ್ಥಾನಮಾನ ಬೇಕು, ಎಲ್ಲ ಇತ್ತು. ಲೋಕದಲ್ಲಿ ಒಂದು ಒಳ್ಳೆ ಮನೆ, ಒಳ್ಳೆ ಜಾಬ್, ಒಳ್ಳೆ ರೀತಿಯ ಒಂದು ಕಾರ್ ಇರ್ಬೋದು, ಎಲ್ಲವೂ ಇದೆ. ಎಲ್ಲವೂ ಇದ್ದರೂ ಕೂಡ ಮತ್ತು ಅತಿ ಆಸೆ ಈ ಲೋಕದಲ್ಲಿ ಸೆಟಲ್ ಆಗಬೇಕು. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಮಾಧಾನ ಸಿಗ್ತಾ ಇಲ್ಲ. ಸೆಟಲ್ ಆಗಲಿಕ್ಕೆ ಬಯಸ್ತಾ ಇರೋದು ಲೋಕದ ಒಂದು ಹುಚ್ಚಾಟ. ಯಾವ ರೀತಿ ಅಂದರೆ, ಲೋಕದಲ್ಲಿ ಏನೆಲ್ಲ ಎಂಜಾಯ್ ಮಾಡಲಿಕ್ಕಾಗುತ್ತೋ, ಲೋಕದಲ್ಲಿ ಏನೆಲ್ಲ ಸವಿಲಿಕ್ಕಾಗುತ್ತೋ, ಮೂವೀಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ವಾರದಲ್ಲಿ ತಿರುಗಾಡ್ಲಿಕ್ಕೆ ಹೋಗೋದು ಇರ್ಬೋದು. ಅದಾದ ನಂತರ ಮನೆಯಲ್ಲೇ ಪಾರ್ಟಿ ಮಾಡೋದು, ಎಣ್ಣೆ ಪಾರ್ಟಿ, ನಿಮ್ಗೆ ಗೊತ್ತಿದೆ ಅಲ್ವಾ? ಅದೆಲ್ಲವೂ ಕೂಡ ನನ್ನ ಮನೆಯಲ್ಲಿ ನಡೀತಾ ಇತ್ತು. ಕ್ರೈಸ್ತ ಮನೆ ಆದರೂ ಕೂಡ ನಾನು ನನ್ನ ಮಕ್ಕಳಿಗೆ ಕೊಟ್ಟ ಆದರ್ಶ ಏನಂದರೆ, ಲೋಕದಲ್ಲಿ ಹೇಗೆ ಜೀವಿಸ್ಬೋದು. ಅಷ್ಟು ಮಾತ್ರ ಅಲ್ಲ, ಬರೀ ನನ್ನ ಬಾಯಲ್ಲಿ ಬರ್ತಾ ಇದ್ದದ್ದು ಚಾಡಿ ಮಾತುಗಳು, ಪರದೂಷಣೆ ಮತ್ತು ಏನೆಲ್ಲ ಲೋಕದ ವಿಚಾರಗಳಿದೆಯೋ ಅದು ಮಾತ್ರವೇ ನಾನು ಆಲೋಚಿಸ್ತಾ ಇದ್ದೆ, ಅದನ್ನೇ ನುಡಿತಾ ಇದ್ದೆ, ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ದೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11:30 ತನಕ ಬರೀ ಲೋಕದಲ್ಲಿ ಮುಳುಗಿರ್ತಾ ಇದ್ದೆ. ಅಂದರೆ ಮನೆಯಲ್ಲಿ ಬೆಳಿಗ್ಗೆ ಮಕ್ಕಳನ್ನು ಕಳಿಸಿ ಆದ ನಂತರ ಅವರಿಗೆ ಸ್ವಿಮ್ಮಿಂಗ್ ಕಳಿಸೋದಿರ್ಬೋದು, ಅವ್ರ ಜೊತೆಗೆ ಕಳೆಯೋದಿರ್ಬೋದು. ಅದಾದ ನಂತರ ಅವರಿಗೆ ಒಳ್ಳೆ ತಿಂಡಿ ತಿನಿಸು ಯೂಟ್ಯೂಬಲ್ಲಿ ನೋಡಿಕೊಂಡು ಅದೇ ನನ್ನ ಕೆಲಸ. ಅದಾದ ನಂತರ ಏನು ಮಾಡೋದಂದರೆ, ಬರೀ ಲೋಕದಲ್ಲಿ TV ಹಾಕ್ಕೊಂಡು ಸೀರಿಯಲ್ಗಳನ್ನು ನೋಡೋದು. ಅದಾದ ನಂತರ ಲೋಕದಲ್ಲಿ ಏನಿರುತ್ತೆ, ಕ್ರೈಮ್ ಪೆಟ್ರೋಲ್ TVಯಲ್ಲಿ, ಅದು ನಾನು ತಪ್ಪಿಸ್ತಾ ಇರಲಿಲ್ಲ, ಅದು ನೋಡ್ಕೊಳ್ಳೋದು. ಅದಾದ ನಂತರ ಏನಂದರೆ, ಮತ್ತೆ ಅದೇ ಅಡುಗೆ ಮಾಡು, ತಿನ್ನು, ಕುಡಿ, ಮಜಾ ಮಾಡು, ಲೋಕದಲ್ಲಿ ಎಷ್ಟು ಸವಿಲಿಕ್ಕಾಗುತ್ತೋ ಅದನ್ನು ಸವಿ, ಅಷ್ಟೇ ನನ್ನ ಜೀವನ ಆಗಿತ್ತು. ಆದರೆ ಮನೆ ಹೆಸರು ಏನಾಗಿತ್ತಂದರೆ ಪೀಸ್ ಡೇಲ್ ಅಂತೇಳಿ, ಶಾಂತಿಯ ನಿವಾಸ. ಆದರೆ ಮನೆ ಒಳಗಡೆ ಬಂದರೆ ಗೊತ್ತಾಗ್ತಿತ್ತು ಒಂಚೂರು ಶಾಂತಿ ಇಲ್ಲ. ಯಾಕಂದರೆ ನಮ್ಮ ಮನಸ್ಸುಗಳು ದೂರ ಇತ್ತು. ನಾವು ಜಗಳಾಡ್ತಾ ಇದ್ವಿ, ದೂಷಣೆ ಇತ್ತು, ಬರೀ ಲೋಕದ ಮಾತುಗಳು ಮಾತ್ರ. ನಾನೇನೆಲ್ಲ ಹೇಳಿದ್ನೋ ಅದೆಲ್ಲ ಸೈತಾನನ ಒಂದು ಆಳ್ವಿಕೆಗೆ ಒಳಪಟ್ಟ ಒಂದು ಕುಟುಂಬ ನನ್ನದಾಗಿತ್ತು. ಬೇಸರ, ದುಃಖ, ನಿರಾಶೆ, ಡಿಪ್ರೆಷನ್ ಕೂಡ ನನ್ನಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಯಾಕಂದರೆ ಈ ಲೋಕದಲ್ಲಿ ಹೇಗೆ ಕಷ್ಟ ಬರುತ್ತೋ ಅದೇ ರೀತಿಯಲ್ಲಿ ನನಗೂ ಕಷ್ಟ ಬಂತು. ಮಗ ಹುಷಾರಿಲ್ಲ, ತುಂಬ ಕಷ್ಟಗಳು, ಎಲ್ಲಿ ಕರ್ಕೊಂಡೋಗ್ಲು ಹೋದರೂ ಕೂಡ ಅದಕ್ಕೊಂದು ಪರಿಹಾರ ಇಲ್ಲ.
ಏನು ಮಾಡಿದರೂ ಕೂಡ ಪರಿಹಾರ ಆಗ್ತಾ ಇಲ್ಲ. ಬರೀ ನನ್ನ ಕಿರುಚಾಟ, ನನ್ನ ಗೋಳಾಟ ಮಾತ್ರವೇ, ಮನೆ ಒಳಗೆ ಯಾರಿಗೂ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ನಮ್ಮದು. ಬೇಡ ಈ ಜೀವನ ಎಂದು ನಾನು ಮತ್ತು ನಮ್ಮ ಎಲ್ಲರೂ ಕೂಡ ನಾವು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಈ ಲೋಕದಲ್ಲಿ ಜೀವಿಸಿ ಏನಿದೆ? ಬರೀ ಕಷ್ಟ, ಬರೀ ನೋವು. ಈ ಒಂದು ಹಣದಿಂದ ಕೂಡ ನನ್ನ ಮಗನನ್ನು ಗುಣಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಎಂಬ ಆ ಒಂದು ಮನೋವೇದನೆ ನನಗೆ ಕಾಣ್ತಾ ಇತ್ತು. ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ, ಜನರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಪುಣ್ಯಕ್ಷೇತ್ರ ಆ ರೀತಿಯ ಬೆಟ್ಟ ಕೂಡ ನಾನು ಹತ್ತಿದ್ದೇನೆ. ಯಾಕೆ? ಯೇಸುವನ್ನು ಹುಡುಕ್ಲಿಕ್ಕೆ. ಅದಾದ ನಂತರ ಕೆಲವರು ಹೇಳಿದರು ಆ ಒಂದು ಮರಳಲ್ಲಿ ಇದು ಮೊಣಕಾಲು ಹಾಕಿ ಹೋಗು ಅಂತೇಳಿ, ಅದನ್ನೂ ಮಾಡಿದ್ದೇನೆ. ಆದರೂ ಸಮಾಧಾನ ಸಿಕ್ಕಲಿಲ್ಲ, ಆರೋಗ್ಯಂತೂ ಸಿಕ್ಕೇ ಇಲ್ಲ. ಅದಾದ ನಂತರ ಜಾಸ್ತಿ ಆಯ್ತೆ ಬಿಟ್ಟರೆ ಯೇಸುವನ್ನು ಹುಡುಕ್ತಾ ಇದ್ದೇನೆ ಈ ರೀತಿ. ಆದರೆ ಯಾವತ್ತೂ ನಾನು ವಾಕ್ಯದಲ್ಲಿ ಹುಡುಕ್ಲಿಲ್ಲ. ವಾಕ್ಯ ಇತ್ತು ಎಲ್ಲಿತ್ತಂದರೆ ನನ್ನ ಆಲ್ಟರ್ ಮೇಲೆ. ಆಲ್ಟರ್ ಗೊತ್ತಿದೆಯಲ್ವಾ ನಿಮಗೆ? ಆಲ್ಟರ್ ಮೇಲೆ ಇಟ್ಟು ಒಂದು ಕ್ಯಾಂಡಲ್ ಅಂಟಿಸಿ ನಾನು ಬಿಡ್ತಾ ಇದ್ದೆ. ಅಲ್ಲೇ ಇರು ನೀನು. ನನಗೆ ಗೊತ್ತಿಲ್ಲ ಇದು ಯಾಕೆ ಓದ್ತಾರೆ, ಏನೂ ಗೊತ್ತಿಲ್ಲ. ದೇವ್ರ ವಾಕ್ಯ ಏನು, ದೇವ್ರ ವಾಕ್ಯ ಜೀವಂತವಾದದ್ದು ನನಗೆ ಗೊತ್ತಿಲ್ಲ. ನನ್ನ ಹೃದಯದಲ್ಲಿ ಇದ್ದದ್ದು ಬರೀ ಲೋಕ ಮಾತ್ರ. ಅದಕ್ಕಾಗಿ ಈ ರೀತಿಯಲ್ಲೆಲ್ಲ ಪರಿಸ್ಥಿತಿ, ಈ ವಾಕ್ಯಕ್ಕೆ ವಿರುದ್ಧವಾದ ಒಂದು ಜೀವನ, ಈ ದೇವರ ಆಲಯವಾಗುವುದಕ್ಕೆ ಆಗಬೇಕಾಗಿದ್ದ ನನ್ನನ್ನು ನಾನು ಸೈತಾನನ ಆಲಯವಾಗಿ ನನ್ನ ಮನೆ ಕೂಡ ನನ್ನ ದೇಹ ಕೂಡ ಆಗಿತ್ತು ಪ್ರಿಯರೇ. ಆದರೆ ಕೊರೋನಾ ಬಂತು. ನಿಮಗೆಲ್ರಿಗೂ ಗೊತ್ತು, ಕೊರೋನಾ ಎಲ್ರಿಗೂ ಏನಾಯಿತು? ದುಃಖದ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ. ಎಲ್ಲಿಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ದುಡಿಲಿಕ್ಕಾಗ್ತಾ ಇಲ್ಲ, ತಿರುಗಾಡ್ಲಿಕ್ಕಾಗ್ತಾ ಇಲ್ಲ ಅಲ್ವಾ? ನನಗೂ ಅದೇ ರೀತಿ. ಯಾವ ಥರ ಅಂದರೆ, ನಿಜವಾಗ್ಲೂ ನನಗೆ ತಿರುಗಾಡ್ಲಿಕ್ಕಾಗಲಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ನಾನು ಹೇಳ್ತೇನೆ, ಕೊರೋನಾ ನನಗೊಂದು ದೊಡ್ಡ ಒಂದು ಆಶೀರ್ವಾದದ ಒಂದು ಅಲೆಯಾಗಿತ್ತು. ಯಾಕಂದರೆ ಲೋಕದಲ್ಲಿದ್ದ ನನ್ನನ್ನು ದೇವರು ಬೇರ್ಪಡಿಸಿದರು. ಯಾಕಂದರೆ ಆ ಒಂದು ಸಮಯದಲ್ಲಿ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಮುಖಾಂತರ ವೆಬ್ಎಕ್ಸ್ ಅಂತೇಳಿ ಆ್ಯಪ್ ನಿಮ್ಗೆ ಗೊತ್ತಿರ್ಬೋದು, ಪ್ರಾರ್ಥನೆ ಅದರಲ್ಲಿ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಆ ಒಂದು ಪ್ರಾರ್ಥನಾ ಕೂಟದಲ್ಲಿ ಮೊಬೈಲ್ ಫೋನಿಂದಲೇ ಮನೆಯಲ್ಲಿದ್ದು ನಾನು ಭಾಗವಹಿಸುವಂತೆ ನನಗೆ ಸಾಧ್ಯ ಆಯಿತು. ಯಾಕಂದರೆ ಅದಕ್ಕಿಂತ ಮುಂಚೆ ನಾನು ಮಾಡಿದ್ದು ಏನಂದರೆ, ಬರೀ ಪುಣ್ಯಕ್ಷೇತ್ರದಲ್ಲಿ ಹುಡುಕ್ದೆ. ಅದಕ್ಕೆ ಸಾಲದು ನಾನು ಏನು ಮಾಡಿದೆ ಅಂದರೆ, ಬ್ರದರ್ಸ್ಗಳ ಹಿಂದೆ ಹೋದೆ. ಯಾವ ಬ್ರದರ್ ತಲೆ ಮೇಲೆ ಕೈ ಇಟ್ಟರೆ ಸರಿ ಆಗುತ್ತೆ, ಯಾವ ಬ್ರದರ್ ನನ್ನ ಹೆಸರು ಕರೆದೆ ನಾನು ಸರಿ ಆಗ್ತೇನೆ, ನನ್ನ ಮಗ ಸರಿ ಆಗ್ತಾನೆ ಅಂತೇಳಿ ಆ ಬ್ರದರ್ಸ್ಗಳನ್ನು ಮನೆಗೆ ಕರ್ಕೊಂಡು ಬರೋದು. ಆ ಬ್ರದರ್ಸ್ಗಳು ಏನು ಹೇಳ್ತಾ ಇದ್ರಂದರೆ, ಇಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ, ಇಲ್ಲಿ ಸೈತಾನ ತಿರುಗಾಡ್ತಾ ಇದ್ದಾನೆ ಅಂತೇಳಿ ಹೇಳುವಾಗ ನಾನು ನಂಬಲಿಕ್ಕೆ ಪ್ರಾರಂಭಿಸಿದೆ. ಅವರ ಮಾತನ್ನು ನಂಬಿದೆ. ನಾನು ಹಣ ಕೊಟ್ಟು ಎಷ್ಟು ಹಣ ಕಳ್ಕೊಂಡೆ ಅಂದರೆ ಅದು ಎಣಿಸ್ಲಿಕ್ಕಾಗೋದಿಲ್ಲ. ಆ ರೀತಿಯಲ್ಲೆಲ್ಲ ಮಾಡಿದೆ. ಒಬ್ಬ ಬಂದರು, ಇನ್ನೊಬ್ಬರು ಹೇಳಿದ್ರು ಏನಂದರೆ, ಮಾಟ ಮಂತ್ರ ತೆಗೆದು ತೋರಿಸಿದ್ರು. ಏನಂದರೆ, ನೀವು 4 ಜನ ನಾಶ ಆಗ್ತೀರಿ ಅಂತೇಳಿ ಹೇಳಿದರು. ಅದನ್ನು ಕೂಡ ನಮ್ಮದೆ. ಭಯ ಪ್ರಾರಂಭ ಆಯಿತು, ದುಃಖ ಪ್ರಾರಂಭ ಆಯಿತು, ಮನೋವೇದನೆ ಪ್ರಾರಂಭ ಆಯಿತು. ಕೆಲವ್ರು ಹೇಳಿದರು ಉಪ್ಪು ಹಾಕು ಅಂತ ಹೇಳಿದರು, ಕೆಲವ್ರು ಹೇಳಿದರು ತೀರ್ಥ ಹಾಕು ಅಂತೇಳಿ ಹೇಳಿದರು, ಕೆಲವು ಮಂಡು ಕೊಟ್ಟರು, ಮಣ್ಣು ಹಾಕಿದೆ. ಅದಾದ ನಂತರ ಗ್ರೊಟ್ಟು ಕಟ್ಟು ಅಂತ ಹೇಳಿದರು, ಅದನ್ನು ಕಟ್ಟಿದೆ. ಅದಾದ ನಂತರ ಶಿಲುಬೆಯನ್ನು ತೂಗಾಡಿಸು ಅಂತೇಳಿ ಹೇಳಿದರು, ಅದನ್ನೂ ಹಾಕಿದೆ. ಇನ್ನೊಂದು ಕಡೆ ಹೋಗಿದ್ದೆ, ಅವ್ರು ಏನು ಮಾಡಿದ್ರಂದರೆ, ಬೈಬಲ್ ವಾಕ್ಯ ಅಲ್ಲ, ಏನೋ ಒಂದು ಬರೆದು ಕೊಟ್ಟರು, ಅದನ್ನು ನೀನು ಮಂತ್ರಿಸಿ 4 ಕಡೆಗೆ ಹೂತು ಹಾಕು ಅಂತೇಳಿ ಹೇಳಿದರು, ಅದನ್ನೂ ಮಾಡಿದೆ. ನಾನು ಎಷ್ಟು ಮೂರ್ಖತನದಲ್ಲಿ ಜೀವಿಸಿದೆ ಅಂದರೆ, ಇದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಆದರೆ ನಿಮ್ಮದೇ ನಾನು ಹೇಳಲೇಬೇಕು. ನಾನು ಇದನ್ನು ಮಾಡಿ ನಾನು ಹುಡುಕ್ತಾ ಇದ್ದೆ ಶಾಂತಿ. ಆದರೆ ಅಶಾಂತಿ ಜಾಸ್ತಿ ಆಗ್ತೈತೆ ಬಿಟ್ಟರೆ ಶಾಂತಿ ಅಂತೂ ಬರಲಿಲ್ಲ, ಸಮಾಧಾನ ಅಂತೂ ಬರಲಿಲ್ಲ. ಭಯ ಜಾಸ್ತಿ ಆಯಿತು ಬಿಟ್ಟರೆ ಧೈರ್ಯ ಅಂತೂ ಬಂದೇ ಇಲ್ಲ. ಈ ಬ್ರದರ್ಸ್ಗಳನ್ನು ಆಶ್ರಯಿಸಿದೆ. ಅದಾದ ನಂತರ ಈ ರೀತಿಯಲ್ಲೆಲ್ಲ ಆಗ್ತಾ ಇರುವಾಗ ದೇವರಿಗೆ ಸ್ತೋತ್ರ, ಕೊರೋನಾ ಬಂದು ನಿಜವಾಗ್ಲೂ ಈ ಒಂದು ಕೊರೋನಾದಲ್ಲಿ ವೆಬ್ಎಕ್ಸ್ ಮುಖಾಂತರ ನನಗೆ ಶುಭ ಸಂದೇಶ, ಯೇಸು ಕ್ರಿಸ್ತರು ನನಗಾಗಿ ಏನು ಮಾಡಿದ್ದಾರೆ ಇದು ನನಗೆ ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ತು. ಇದೇ ವಾಕ್ಯದ ಪ್ರಕಾರ ಅಲ್ಲಿ ಹೇಳ್ತಾರೆ, ನಿಮ್ಮ ದೇಹ ದೇವರಿಗೆ ಆಲಯವಾಗಿದೆ, ಪರಿಶುದ್ಧಾತ್ಮರಿಗೆ ಒಂದು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಎಂಬ ಪ್ರಶ್ನೆ ನನಗೆ ಸಿಕ್ತು ಪ್ರಿಯರೇ. ಮಾತ್ರ ಅಲ್ಲ, ಅದು ಮುಂದುವರಿಸಿ ಹೇಳುತ್ತೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ ಅಂತೇಳಿ ಹೇಳಿದರು.
ನಿಜವಾಗ್ಲೂ ಪ್ರಿಯರೇ, ಅಷ್ಟರ ತನಕ ನಾನು ನನ್ನ ಸ್ವಂತ ಸೊತ್ತು, ನನ್ನ ಇಷ್ಟ, ನನ್ನ ಚಿತ್ತ, ನಾನೇನಾದರೂ ಮಾಡ್ಬೋದು, ನಾನೇನಾದರೂ ನೋಡ್ಬೋದು, ನಾನೇನಾದರೂ ಮಾತಾಡ್ಬೋದು, ನಾನು ಎಲ್ಲಿಗಾದರೂ ಹೋಗ್ಬೋದು, ನೀವು ಯಾರು ಕೇಳಲಿಕ್ಕಂತೇಳಿ ನಾನು ಹೇಳ್ತಾ ಇದ್ದೆ. ಆದರೆ ಈ ವಾಕ್ಯ ನನ್ನನ್ನು ಎಚ್ಚರಿಸಿತು ಪ್ರಿಯರೇ. ಈ ವಾಕ್ಯ ಹೇಗೆ ಹೇಳಿತಂದರೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ, ಬದಲಾಗಿ ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ನನಗೆ ಗೊತ್ತಾಯಿತು, ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವಳು ಅಂಥೇಳಿ. 1 ಪೇತ್ರ 1:19 ನನಗೆ ಕೊಟ್ಟ ಬೆಲೆ ನನಗೆ ಗೊತ್ತಾಯಿತು. ಯಾವ ಬೆಲೆ ಗೊತ್ತಾ? ಅದರಲ್ಲಿ ಬರೆದಿದೆ, ಬೆಳ್ಳಿ ಬಂಗಾರ ಅಲ್ಲ ಅಥವಾ ಮಣ್ಣು ಅಲ್ಲ ಕೊಟ್ಟದ್ದು ಈ ದೇವರು, ಬದಲಾಗಿ ತಮ್ಮ ಏಕೈಕ ಪುತ್ರನನ್ನೇ ಕೊಟ್ಟು ಬಲಿಯ ಕುರಿಮರಿ ಅಂತ, ಬದಲಿಗೆ, ನನ್ನ ಬದಲಿಗೆ ಬಲಿಯ ಕುರಿಮರಿ ಅಂತ ಆ ಕ್ರಿಸ್ತ ಯೇಸುವಿನ ರಕ್ತವೇ ನನ್ನ ಬೆಲೆ ಅಂಥೇಳಿ ನನಗೆ ಅರಿವಾಯಿತು. ನನಗಾಗ ಅರಿವಾಯಿತು, ನನ್ನನ್ನು ಇಷ್ಟು ಬೆಲೆ ಕೊಟ್ಟು ದೇವರು ಕೊಂಡುಕೊಂಡಿದ್ದಾರ. ಯಾಕೆ? ನಾನು ಪಾಪಿ ಅಲ್ವಾ, ನಾನು ಈ ಲೋಕದಲ್ಲಿ ಮುಳುಗ್ತಾ ಇದ್ದೆ ಅಲ್ವಾ, ಈ ದೇಹದ ಮುಖಾಂತರ ಮಾಡಿದ್ದು ಬರೀ ಪಾಪ, ಬರೀ ಲೋಕವನ್ನು ನಾನು ಅನುಭವಿಸಿದ್ದು. ಆದರೆ ದೇವರು ನನ್ನಲ್ಲಿ ಏನನ್ನು ಕಂಡ್ರು, ಆದರೆ ಯಾಕೆ ದೇವರು ಈ ರೀತಿ ನನ್ನನ್ನು ಪ್ರೀತಿ ಮಾಡಿದ್ರು ಅಂತೇಳಿ ನನಗೆ ಒಂಥರ ಪಾಪ ಕಾಣ್ತಾ ಇತ್ತು, ಬೇಸರ ಆಗ್ತಾ ಇತ್ತು, ದುಃಖ ಬರ್ತಾ ಇತ್ತು, ಪಶ್ಚಾತ್ತಾಪ ಬರ್ತಾ ಇತ್ತು. ನಾನು ಇಷ್ಟು ದಿನ ಜೀವಿಸಿದ್ದು ಈ ಲೋಕಕ್ಕಾಗಿ, ಈ ಲೋಕದ ಬಯಕೆಗಾಗಿ, ಈ ಶರೀರಕ್ಕಾಗಿ ನಾನು ಜೀವಿಸಿದ್ದು. ಆದರೆ ಪಿತ ದೇವರು ಯೇಸು ಕ್ರಿಸ್ತರ ಮುಖಾಂತರ ಆ ಶಿಲುಬೆಯಲ್ಲಿ ನಾನು ತೂಗಾಡಬೇಕಾಗಿತ್ತು. ನನ್ನ ಪಾಪಗಳಿಗಾಗಿ ನನ್ನನ್ನು ನಗ್ನಳನ್ನಾಗಿ ಅಲ್ಲಿ ತೂಗಾಡಿಸಬೇಕಾಗಿತ್ತು. ಆದರೆ ನನ್ನನ್ನಲ್ಲ, ಬದಲಿಗೆ, ನನ್ನ ಬದಲಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಅಲ್ಲಿ ತೂಗಾಡಿಸಿದ್ದಾರೆ. ನನಗೆ ಕೊಡಬೇಕಾದ ಆ ಏಟು ಪೆಟ್ಟುಗಳನ್ನು ಆ ಯೇಸು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ನನಗೆ ಇದ್ದ ಆ ಶಾಪವನ್ನು ಕೂಡ ಯೇಸು ಕ್ರಿಸ್ತರು ಆ ಮುಳ್ಳಿನ ಕಿರೀಟದ ಮುಖಾಂತರ ತೆಗೆದು ಹಾಕಿದ್ದಾರೆ. ಮಾತ್ರವಲ್ಲ, ಇಲ್ಲಿ ಬರೆದಿದೆ, ನನಗೆ ದಾಹವಾಗಿದೆ ಅಂದರೆ ಯೇಸು ಕ್ರಿಸ್ತರು ನನಗಾಗಿ ದಾಹಪಟ್ಟರು ಪ್ರಿಯರೇ, ನನಗಾಗಿ ದಾಹಪಟ್ಟರು. ಯಾಕೆ ಗೊತ್ತಾ? ನನಗೆ ಅರಿವಾಯಿತು, ಅಷ್ಟು ದೊಡ್ಡ ದೇವರು, ಆಕಾಶವೇ ಸಿಂಹಾಸನ, ಭೂಮಿ ನನ್ನ ಪಾದದ ಪೀಠ ಎಂದು ಹೇಳಿದ ಅಷ್ಟು ಉನ್ನತನಾದ ದೇವರು, ವರ್ಣಿಸ್ಲಿಕ್ಕೂ ಆಗೋದಿಲ್ಲ. ಅಷ್ಟು ಆತ್ಮಸ್ವರೂಪಿಯಾದ ಅವರನ್ನು ಚಿತ್ರಿಸ್ಲಿಕ್ಕೂ ಆಗೋದಿಲ್ಲ, ಯಾವುದರಲ್ಲೂ ಇಡ್ಲಿಕ್ಕೂ ಆಗೋದಿಲ್ಲ. ಆದರೆ ಅವರು ಇರಲಿಕ್ಕೆ ಬಯಸಿದ್ದು ನನ್ನ ಒಳಗಡೆ, ಈ ಪಾಪಿ ಒಳಗಡೆ ಆ ದೇವರು ಇರಲಿಕ್ಕೆ ಬಯಸಿದ್ರು ಪ್ರಿಯರೇ. ಇದು ನನ್ನ ಸೌಭಾಗ್ಯವಾಗಿದೆ ಪ್ರಿಯರೇ. ಯಾಕಂದರೆ ಪಾಪಿಯನ್ನು ಪ್ರೀತಿಸಿದ್ದು ಒಬ್ಬರೇ, ಆ ಯೇಸು ಪ್ರಭು, ಆ ಯೇಸು ಕ್ರಿಸ್ತರ ಮುಖಾಂತರ ನನಗೆ ನನ್ನ ಆ ಅಪ್ಪನನ್ನು ಕಂಡುಕೊಳ್ಳಿಕ್ಕಾಯಿತು. ನನ್ನ ನಿಜವಾದ ಅಪ್ಪ, ಆ ಸ್ವರ್ಗೀಯ ಅಪ್ಪನನ್ನು ನನಗೆ ಪಡ್ಕೊಳ್ಳೋಕ್ಕಾಯಿತು. ಮಾತ್ರ ಅಲ್ಲ, ಆಗ ನಾನೊಂದು ಡಿಸಿಷನ್ ಮಾಡಿದೆ, ನಾನೊಂದು ತೀರ್ಮಾನ ಮಾಡಿದೆ. ಈ ವಾಕ್ಯಗಳನ್ನು ಮೊದಲು ನಿನ್ನೆ ಆಲಿಸಿದ್ರಲ್ವಾ, ನಿನ್ನ ಹೃದಯದಲ್ಲಿ ನಾಟಿರಲಿ ಅಂತೇಳಿ ಈ ಹೃದಯದಲ್ಲಿ ಈ ವಾಕ್ಯವನ್ನು ನಾನು ತಗೊಂಡೆ ಪ್ರಿಯರೇ. ನನ್ನ ದೇಹ ದೇವರಾಲಯ, ನನ್ನ ದೇಹ ದೇವರಾಲಯ, ಯೇಸುವಿನ ಆತ್ಮರು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಎಂಬ ವಿಶ್ವಾಸವನ್ನು ನನ್ನ ಒಳಗಡೆ ಈ ವಾಕ್ಯ ತಂದಿತ್ತು. ಈ ವಾಕ್ಯ ತರುವಾಗ, ಈ ವಾಕ್ಯ ನಿನ್ನೆ ಆಲಿಸಿದ್ರಿ, ಈ ಹೃದಯದಲ್ಲಿ ವಾಕ್ಯವನ್ನು ನಾಟಿರಬೇಕು ಅಂತೇಳಿ, ಅದೇ ರೀತಿ ನಾನು ವಾಕ್ಯವನ್ನು ಒಳಗಡೆ ತಗೊಂಡೆ. ಯಾಕಂದರೆ ವಾಕ್ಯವನ್ನು ತೆಗೆದುಕೊಳ್ಳುವಾಗ ನನ್ನ ಭಾರ ಹೋಯಿತು, ನನ್ನ ದುಃಖ ಹೋಯಿತು, ನನ್ನ ಟೆನ್ಷನ್ ಹೋಯಿತು, ನನ್ನ ನಿರಾಸೆ ಹೋಯಿತು. ನಮ್ಮ ಮನೆಯಲ್ಲಿ ಏನೆಲ್ಲ ಆಗ್ತಾ ಇತ್ತಲ್ವ, ಎಲ್ಲವೂ ಹೋಯಿತು. ಯಾಕೆ ಗೊತ್ತಾ? ನನ್ನ ಮನೆ ದೇವರ ಆಲಯವಾಯಿತು ಪ್ರಿಯರೇ. ಆ ದಿನದಲ್ಲಿ ದೇವರ ಆಲಯವಾಗಿ ಮಾರ್ಪಟ್ಟಿತ್ತು. ಯಾಕೆ ಗೊತ್ತಾ? ಯಾಕಂದರೆ ಈ ವಾಕ್ಯಗಳಿಗೆ ಮೊದಲನೆಯ ಸ್ಥಾನ ನಮ್ಮ ಮನೆಯಲ್ಲಿ ಕೊಟ್ವಿ ನಾವು. ನಾನು ಏನು ಮಾಡಿದೆ ಅಂದರೆ, ನಿನ್ನೆ ಕೇಳಿಸ್ಕೊಂಡ ಆ ವಾಕ್ಯದಂತೆ ಧರ್ಮೋಪದೇಶ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ನಾಟಿರಲಿ, ಮಾತ್ರ ಅಲ್ಲ ನಿನ್ನ ಮಕ್ಕಳಿಗೆ ಅದನ್ನು ಮನದಟ್ಟಾಗಿಸು ಅಂತೇಳಿ. ಅಷ್ಟರ ತನಕ ನಾನು ಮನದಟ್ಟಾಗಿಸಿದ್ದು ಲೋಕದಲ್ಲಿ ಹೇಗೆ ಸೆಟಲ್ ಆಗೋದಂತೇಳಿ. ಆದರೆ ಆ ದಿನದಿಂದ ನಾನು ಮಾಡಿದ್ದು, ಮಕ್ಕಳನ್ನು ಕೂತ್ಕೊಳ್ಳಿಸಿ
ನನ್ನ ಮನೆಯವರೊಂದಿಗೆ ಕೂತು ನಾವು ದೇವರ ವಾಕ್ಯವನ್ನು ಹಂಚಲಿಕ್ಕೆ ಪ್ರಾರಂಭಿಸಿದೆ. ಮಕ್ಕಳಿಗೆ ಹೇಳಿಕೊಟ್ಟೆ, ನಿನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನಿನ್ನ ಒಳಗಡೆ ಇದ್ದಾರೆ, ಯೇಸು ಕ್ರಿಸ್ತರು ನಿನ್ನನ್ನು ಕೊಂಡುಕೊಂಡಿದ್ದಾರೆ, ನೀನು ಯೇಸುವಿಗೆ ಸ್ವಂತದವಳು ಅಂತೇಳಿ ಅವರಿಗೆ ಹೇಳ್ತಾ 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 ಆ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಬಂತು. ಪ್ರಿಯರೇ, ಕೊರೋನಾದಲ್ಲಿ ಎಷ್ಟೋ ಜನರು ನ್ಯೂಸ್ ನೋಡ್ತಾ ಇದ್ರಲ್ವ, ನನಗೆ ಬಂದ ಈ ಒಂದು ಒಳ್ಳೆಯ ಸುದ್ದಿ ಇದೇ ಆಗಿತ್ತು. ಯೇಸು ಕ್ರಿಸ್ತರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಸುದ್ದಿ ಸಿಕ್ಕಿದ ನಂತರ ನಾನು ಸುಮ್ಮನೆ ಇರ್ಲಿಕ್ಕಾಗತ್ತಾ? ಕೊರೋನಾ ಬರುವಾಗ ಎಲ್ಲರೂ ಏನು ಬಟ್ಟಲು ಬಡಿತಾ ಇದ್ರು, ಆದರೆ ನಾವೇನು ಮಾಡಿದ್ವಿ ಗೊತ್ತಾ? ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದ್ವಿ, ದೇವರ ಹಾಡುಗಳನ್ನು ಹಾಡಲಿಕ್ಕೆ ಪ್ರಾರಂಭಿಸಿದ್ವಿ, ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿದ್ವಿ, ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದ್ವಿ ನಮ್ಮ ಮನೆಯಲ್ಲಿ. ಪ್ರಿಯರೇ, ಯಾಕೆ ಗೊತ್ತಾ? ಅದೇ ವಾಕ್ಯದಲ್ಲಿ ಹೇಳುತ್ತೆ, ಆದುದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಅದೇ ರೀತಿಯಲ್ಲಿ ನಾನೊಂದು ತೀರ್ಮಾನ ಮಾಡಿದೆ, ಈ ದೇಹದಲ್ಲಿ ದೇವರ ಮಹಿಮೆ ಮಾತ್ರವೇ ಬೆಳಗಬೇಕು. ದೇವರ ಮಹಿಮೆ, ಇದುವರೆಗೂ ದೇವರ ಮಹಿಮೆ ಅಲ್ಲ, ಸೈತಾನನ ಮಹಿಮೆ ಬೆಳಗಿಸ್ತಾ ಇದ್ದೆ. ಆದರೆ ಈ ಕ್ಷಣದಿಂದ ದೇವರನ್ನು ಅರಿತುಕೊಂಡ ನಂತರ ಈ ದೇಹದಲ್ಲಿ ದೇವರಿಗಾಗಿ ಬದುಕಬೇಕು, ಈ ದೇಹದಲ್ಲಿ ದೇವರ ಮಹಿಮೆ ಬೆಳಗಬೇಕು ಅಂತೇಳಿ ನಾನೊಂದು ನಿರ್ಧಾರ ಮಾಡಿದೆ. ನಾನು ಮಾತ್ರ ಅಲ್ಲ, ನನ್ನ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಕೂಡ ಒಂದು ನಿರ್ಧಾರ ಮಾಡಿದ್ವಿ, ಇನ್ನು ನಾವು ಲೋಕಕ್ಕೆ ಹೋಗೋದಿಲ್ಲ. ಯಾಕಂದರೆ ದೇವರು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದಾರೆ, ದೇವರು ನಮ್ಮನ್ನು ಸ್ವಂತವಾಗಿಸಿದ್ದಾರೆ. ನಮಗೆ ಕೊಟ್ಟದ್ದು ಈ ಲೋಕದ ಜಾಗ ಅಲ್ಲ, ಬದಲಾಗಿ ನಿತ್ಯ ಜೀವ, ಸ್ವರ್ಗ ಸಾಮ್ರಾಜ್ಯ ನಮ್ಮದಾಗಿದೆ. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಎಂದು ಭಾವಿಸಿ ಜೀವಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡುವಾಗ ಅದೇ ವೆಬೆಕ್ಸಲ್ಲಿ ಸಹೋದರ ಹೇಳ್ತಾ ಇದ್ರು, ಏನಂತೇಳಿ ಹೇಳ್ತಾ ಇದ್ರು ಅಂದರೆ, ಪೇತ್ರನನ್ನು ಕರೆದ್ರು, ನನ್ನನ್ನು ಹಿಂಬಾಲಿಸಿ ಬಾ ಅಂತೇಳಿ. ಆಗ ಪೇತ್ರರಿಗೆ ಏನಾಯ್ತಂದರೆ, ಯೇಸುವಿನ ಹಿಂದೆ ಹೋಗಲಿಕ್ಕೆ ಆ ಬಲೆಯನ್ನು ಬಿಟ್ಟರು, ದೋಣಿಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿ ಹೋದರು. ಆಗ ಅವರು ಕೇಳಿದರು, ನಿನ್ನ ಬಲೆ ಏನು ಅಂತೇಳಿ ಪ್ರತಿಯೊಬ್ಬರಿಗೊಂದು ಪ್ರಶ್ನೆ ಕೇಳಿದರು. ಆಗ ನಾನು ವೆಬೆಕ್ಸ್ ಮುಗಿಸಿ ನಾವು ಕೂತು ನಾವು ಕೇಳಿದ್ವಿ, ನಮ್ಮ ಬಲೆ ಯಾವುದು? ಒಂದು ವೇಳೆ ಬಲೆ ಇದ್ದರೆ ಖಂಡಿತವಾಗ್ಲೂ ದೇವರ ಹಿಂದೆ ದೇವರ ಮಹಿಮೆ ನನ್ನ ದೇಹದಲ್ಲಿ ಬೆಳಗ್ಲಿಕ್ಕೆ ಆಗುವುದಿಲ್ಲ. ಯಾವುದು ಆ ಬಲೆ ಅಂತೇಳಿ ಕೂತ್ಕೊಳ್ಳುವಾಗ ನನಗೆ ಸಿಕ್ಕಿದ್ದು ಯಾವುದು ಗೊತ್ತಾ ಬಲೆ? ನಾನು ಹೇಳ್ತೇನೆ, ನನ್ನ ಬಲೆ ಕೋಳಿ, ನನ್ನ ಬಲೆ ಬಾತುಕೋಳಿ, ನನ್ನ ದೊಡ್ಡ ಬಲೆ ಏನು ಗೊತ್ತಾ? ಡಾಬರ್ ಮ್ಯಾನ್ ನಾಯಿ. ನನ್ನ ಇನ್ನೊಂದು ದೊಡ್ಡ ಬಲೆ ಏನಂದರೆ, ಈ ಲೋಕದಲ್ಲಿ ಸೆಟಲ್ ಆಗೋದಿರ್ಬೋದು, ಕ್ರೈಮ್ ಪೆಟ್ರೋಲ್ ಇರ್ಬೋದು, ಯೂಟ್ಯೂಬಲ್ಲಿ ನೋಡಿಕೊಂಡು ಒಳ್ಳೆ ಅಡುಗೆ ಮಾಡೋದಿರ್ಬೋದು, ಏನೆಲ್ಲ ಮೆಚ್ಚಿಸ್ಲಿಕ್ಕೆಲ್ಲ ಏನೆಲ್ಲ ಇತ್ತೋ ಅದೆಲ್ಲ ಲಿಸ್ಟ್ ಮಾಡಿದ್ವಿ. ನಾವು ಲಿಸ್ಟ್ ಮಾಡಿ ಆದ ನಂತರ ದೇವರಲ್ಲಿ ಪ್ರಾರ್ಥಿಸಿದ್ವಿ, ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ, ಯಾಕಂದರೆ ಕೋಳಿ ತುಂಬ ಇಷ್ಟ ನನಗೆ, ಅದನ್ನು ಸಾಕಬೇಕು ಅಂತೇಳಿ. ಆದರೆ ಆ ಕೋಳಿಯನ್ನು ಈಗ ಎಲೀಷನನ್ನು ಕರೆಯುವಾಗ ಎಲೀಷ ಹೇಳ್ದ, ಯಾವೊಂದು ತನ್ನ ಜೊತೆ ಏನಿತ್ತು ಅವನ ಕೋಣ ಇರ್ಬೋದು ಅದನ್ನೆಲ್ಲ ಸಂಹಾರ ಮಾಡಿ ಆ ನೊಗಗಳಿಂದ ಎಲ್ಲವನ್ನು ಸುಟ್ಟು ಎಲ್ರಿಗೂ ಊಟ ಬಡಿಸ್ದ. ಅದೇ ರೀತಿ ನಾನು ನಿರ್ಧಾರ ಮಾಡಿದೆ, ಈ ಕೋಳಿ ಎಲ್ಲ ನನಗೆ ಬೇಡ, ಒಂದು ಒಳ್ಳೆ ಊಟ ಮಾಡುವ, ನಾವೆಲ್ಲ ಒಟ್ಟಿಗೆ ಊಟ ಮಾಡುವ ಅಂತೇಳಿ ಎಲ್ಲ ಕೋಳಿ ಕಡಿಸಿ ಅದೊಂದು ನಿರ್ಧಾರ ಮಾಡಿದೆ, ನೇಬರ್ಗಳಿಗೆಲ್ಲ ಹಂಚಿದೆ. ಅದಾದ ನಂತರ ಬಾತುಕೋಳಿ ಕೊಟ್ಟುಬಿಟ್ಟೆ. ಈಗ ಮೂರನೇದ್ದು ತುಂಬ ಪ್ರೀತಿ, ನನ್ನ ನಾಯಿ ಅಂದರೆ ನನಗೆ ತುಂಬ ಪ್ರಾಣ. ಅದನ್ನು ಏನು ಮಾಡೋದು ಅಂತೇಳಿ ಅದಕ್ಕಾಗಿನೂ ಪ್ರಾರ್ಥಿಸಿದೆ. ಅಪ್ಪ, ಇದೆಲ್ಲ ಇದ್ದರೆ ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಬರೀ ಅದಕ್ಕೆ ನಾನು ಎಲ್ಲ ಪ್ರೀತಿ ಎಲ್ಲ ಅದಕ್ಕೆ ಕೊಡ್ತಾ ಇದ್ದೇನೆ, ಅದಕ್ಕೆ ಒಂದು ಟೈಮ್ ಕೊಡ್ತಾ ಇದ್ದೇನೆ, ಟೈಮ್ ಸಾಕಾಗ್ತಾ ಇಲ್ಲ ಅಂತೇಳಿ ಅದನ್ನು ಕೂಡ ಕೊಟ್ಟುಬಿಟ್ಟೆ. ಪ್ರಿಯರೇ, ನನ್ನ ಮಕ್ಕಳು ಕೂಡ ಅದಕ್ಕೆ ಒಪ್ಪಿದ್ರು. ಮಾತ್ರ ಅಲ್ಲ, ಎಲ್ಲವನ್ನು ಯೂಟ್ಯೂಬ್ ಬಿಡಲಿಕ್ಕಾಯಿತು, ಎಲ್ಲವನ್ನು ಬಿಡಲಿಕ್ಕಾಯಿತು. ಬದಲಾಗಿ ದೇವರ ವಾಕ್ಯವನ್ನು ನಾನು ಓದಲಿಕ್ಕೆ ಪ್ರಾರಂಭಿಸಿದೆ. ನಾನು ಯಾವ ರೀತಿ ಹುಡುಕ್ದೆ ಅಂದರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬ ಆ ವಾಕ್ಯದಂತೆ ನಾನು ಹುಡುಕ್ದೆ. ಎಲ್ಲೂ ಹುಡುಕಲಿಲ್ಲ. ಮೊದಲು ಹುಡುಕಿದ್ದು ಪುಣ್ಯಕ್ಷೇತ್ರದಲ್ಲಿ ಮೊಣಕಾಲು ಹಾಕಿ ಕೈ ಮೇಲೆತ್ತಿ ತೀರ್ಥ ಹಾಕಿ ಹುಡುಕಿದ್ದು. ಆದರೆ ಆವತ್ತಿನಿಂದ ನಾನು ಹುಡುಕಿದ್ದು ದೇವರ ವಾಕ್ಯದಲ್ಲಿ ದೇವರು ಯಾರು ಅಂತೇಳಿ ನನಗೆ ಕಂಡುಕೊಳ್ಳಿಕ್ಕಾಯಿತು. ಕಂಡುಕೊಂಡಾದ ನಂತರ ಆ ಅಮೂಲ್ಯವಾದ ಮುತ್ತನ್ನು ನಾನು ಕಳ್ಕೊಳ್ಬಾರ್ದು, ಬದಲಾಗಿ ಆ ಮುತ್ತನ್ನು ಏನು ಮಾಡಬೇಕಂದ್ರೆ ಮುತ್ತನ್ನು ಹಂಚಬೇಕು. ಈಗ ಮುತ್ತನ್ನು ಹಂಚಬೇಕು. ಏನು ಮಾಡಿದೆ ಅಂದರೆ, ಮುತ್ತನ್ನು ಹಂಚಲಿಕ್ಕೆ ನಾನೊಂದು ಹೌಸ್ ವೈಫ್, ನನಗೆ ಯಾರ ಜೊತೆ ಮಾತಾಡಿ ಗೊತ್ತಿಲ್ಲ,
ಈ ರೀತಿ ಮಾತಾಡಿ ಅಂತೂ ಗೊತ್ತೇ ಇಲ್ಲ. ನಾನು ತುಂಬ ನಾಚಿಕೆ ಸ್ವಭಾವ, ಭಯ ನನಗೆ, ಯಾರ ಮುಂದೆ ಹೋಗೋದಿಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ ನಾನು, ಅಷ್ಟು ಭಯ ನನಗೆ. ಮತ್ತು ನನ್ನ ಕುಟುಂಬ ಬಿಟ್ಟರೆ ಬೇರೆ ಯಾರ ಜೊತೆ ನನಗೆ ಕನೆಕ್ಷನ್ ಇರಲಿಲ್ಲ, ಆಯಿತಾ. ಆದರೆ ನನಗೆ ಏನು ಮಾಡಿದೆ ಅಂದರೆ, ಇದು ಓದ್ತಾ 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 ಎಲ್ಲಿಂದ ಧೈರ್ಯ ಬಂತು, ಎಲ್ಲಿಂದ ಬಲ ಬಂತು, ಒಂದೇ ಬಂತು, ಏನಂದರೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿದೆ, ಪವಿತ್ರಾತ್ಮರ ಶಕ್ತಿಗಾಗಿ ನಾನು ಪ್ರಾರ್ಥಿಸಿದೆ. ಮನೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕಾಯಿತು ನನಗೆ, ಮನೆ ಬಿಟ್ಟು ಎಲ್ಲ ಕಡೆ ಹೋಗಿ ಯೇಸು ಬಗ್ಗೆ ಹೇಳಲಿಕ್ಕಾಯಿತು. ಯೇಸುವೇ ನಿಮ್ಮ ಸ್ವಂತ ರಕ್ಷಕ, ಯೇಸುವಿನಿಂದ ಅಲ್ಲದೆ ಬೇರೆ ಯಾರಿಂದಲೂ ನಿಮಗೆ ಬಿಡುಗಡೆ ಇಲ್ಲ, ಯೇಸುವಿನಿಂದ ಅಲ್ಲದೆ ಯಾರಿಂದಲೂ ನಿಮಗೆ ವಿಮೋಚನೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಧೈರ್ಯ ನನಗೆ ಬಂತು ಪ್ರಿಯರೇ. ಸತ್ಯವಾಕ್ಯಗಳು, ಯಾಕಂದರೆ ನನಗೆ ಯಾರ ಪರಿಚಯನೂ ಇಲ್ಲ, ಯಾವ ಫಾದರ್ಸ್ಗಳು ಇನ್ಫ್ಲುಯೆನ್ಸ್ ಇಲ್ಲ, ಏನೂ ಇಲ್ಲ. ಆದರೆ ನನಗೆ ಕಾಲ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವರಿಗೆ ಒಂದೇ ಹೇಳ್ತಾ ಇದ್ದೆ, ಯಾವ ಪರಿಚಯ ಇಲ್ಲ, ಇವ್ರದ್ದು ಯಾರೂ ಪರಿಚಯ ನನಗೆ ಇಲ್ಲ. ಆದರೆ ಒಬ್ಬೊಬ್ಬರು ಕೂಡ ಅವರು ದೇವರ ಆತ್ಮರು ತೋರಿಸ್ಕೊಡ್ತಾ ಇದ್ರು, ಅವ್ರ ಜೊತೆ ಒಂದೇ ಹಂಚ್ತಾ ಇದ್ದೆ, ಯೇಸು ನಿಮಗಾಗಿ ಏನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ 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 ಹೇಗೆ ನಾನು ಹೊರಗಡೆ ಹೋದ್ನೋ ಗೊತ್ತಿಲ್ಲ. ನನ್ನ ಕುಟುಂಬದವರೆಲ್ಲ ನನಗೆ ಸಹಕಾರ ಮಾಡ್ತಾರೆ, ನನ್ನ ಪತಿ ಮಕ್ಕಳು ಈ ಶುಭ ಸಂದೇಶಕ್ಕಾಗಿ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ಒಟ್ಟಾಗಿ ಸೇರಿ ಈ ಶುಭ ಸಂದೇಶದ ಕಾರ್ಯ ಮಾಡ್ತೇವೆ. ಯಾಕೆ ಗೊತ್ತಾ, ಈಗ ಈ ಕುಟುಂಬ ಮಾತ್ರ ಅಲ್ಲ, ನನಗೆ ದೊಡ್ಡ ಆತ್ಮಿಕ ಕುಟುಂಬ ಇದೆ. ಆ ದೊಡ್ಡ ಆತ್ಮಿಕ ಕುಟುಂಬದೊಂದಿಗೆ ನಾವು ಸಹೋದರ ಸಹೋದರಿಯರು ಒಟ್ಟಾಗಿ ಹೋಗ್ತಾ ಇದ್ದೇವೆ. ಯಾಕೆ ಗೊತ್ತಾ, ಒಂದೇ ಉದ್ದೇಶ, ಎಲ್ಲರಿಗೂ ಯೇಸು ದೊರಕಬೇಕು. ಹೀಗಿರುವಾಗ ನನಗೂ ಕೂಡ ಕಷ್ಟ ಬಂತು. ಕಷ್ಟ ಬರುತ್ತಾ? ಬಂದೇ ಬರುತ್ತೆ, ಜಾಸ್ತಿನೇ ಬರುತ್ತೆ. ಯಾವ ರೀತಿ ಬರುತ್ತೆ ಅಂದರೆ, ಸ್ವಂತದವ್ರು ಯಾರೆಲ್ಲ ಇದ್ರಲ್ವಾ, ಎಲ್ಲ ಎಣ್ಣೆ ಪಾರ್ಟಿಗೆ ಬರ್ತಾ ಇದ್ರಲ್ವಾ, ಎಲ್ಲರೂ ನಮ್ಮಿಂದ ದೂರ ಆದರು. ಇವ್ರಿಗೇನೋ ಆಗಿದೆ, ಬ್ರೈನ್ ವಾಶ್ ಆಗಿದೆ, ಇವ್ರು ಎಲ್ಲೋ ಹೋಗಿದ್ದಾರೆ, ಇವ್ರಿಗೇನೋ ಆಗಿದೆ ಅಂತೇಳಿ ನಮ್ಮನ್ನು ಬಿಟ್ಟೇ ಬಿಟ್ಟರು. ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ, ಮಾತಾಡಿದರೆ ಇವ್ರು ಬರೀ ಯೇಸು ವಾಕ್ಯ ಹೇಳ್ತಾ ಇದ್ದಾರೆ, ಶುಭ ಸಂದೇಶ ಅಂತ ಹೇಳ್ತಾರೆ, ಇವ್ರಿಗೇನು ಬೇರೆ ಕೆಲಸ ಇಲ್ವಾ, ಹುಚ್ಚಿ ಹಿಡ್ದಿದೆ ಅಂತೇಳಿ ನಮ್ಮಿಂದ ದೂರ ಆದರು ಪ್ರಿಯರೇ. ಕುಟುಂಬದವರು ಕೂಡ ದೂಷಿಸಲಿಕ್ಕೆ ಪ್ರಾರಂಭಿಸಿದರು, ಏನು ಇವರಿಗೆ ಕೆಲಸ ಇಲ್ವಾ ಅಂತೇಳಿ. ನಿಜವಾಗ್ಲೂ ಕೆಲಸ ಲೋಕದ್ದು ಯಾವುದೂ ಇಲ್ಲ, ಆದರೆ ದೇವರ ಕೆಲಸ, ದೊಡ್ಡ ಕೆಲಸ ನನಗಿದೆ ಪ್ರಿಯರೇ. ಯಾಕೆ ಗೊತ್ತಾ, ಈ ಶುಭ ಸಂದೇಶ ಸಾರುವುದು ದೊಡ್ಡ ಕೆಲಸ. ಆದರೆ ಇಷ್ಟು ಅಪಮಾನಗಳು ಬಂದರೂ ಕೂಡ ಧೈರ್ಯದಿಂದ ನಿಲ್ಲಿಕ್ಕಾಗ್ತಾ ಇದೆ. ಯಾಕೆ ಗೊತ್ತಾ, ಯೇಸು ನನ್ನ ಜೊತೆ ಇದ್ದಾರೆ ಅಷ್ಟೇ. ಯೇಸು ನನ್ನ ಜೊತೆ ಇದ್ದಾರೆ, ಅದೇ ಧೈರ್ಯ ಈಗಲೂ ಕೂಡ ನನ್ನಲ್ಲಿದೆ. ಮಾತ್ರ ಅಲ್ಲ, ಆ ಸಮಯದಲ್ಲಿ ಏನಾಯ್ತಂದರೆ, ನನ್ನ ರೈಟ್ ಲೆಗ್ ಇನ್ನೂ ಬರುವುದಿಲ್ಲ, ನಾನು ಇದನ್ನು ಕಳ್ಕೊಂಡೆ. ಬೆಡ್ ರಿಡನ್ ಆದೆ, ನಾನು 6 ತಿಂಗಳು ಬೆಡ್ ರಿಡನ್ ಆಗಿದ್ದೆ. ಆದರೆ ಆ ಸಮಯದಲ್ಲಿ ನಿಜವಾಗ್ಲೂ ಈಗ ಯೋಚಿಸಿ, ಆ ಸಮಯದಲ್ಲಿ ನಾನು ದುಃಖ ಪಡಬೇಕು, ಬೇಸರ ಪಡಬೇಕಲ್ವಾ. ಆದರೆ ನಿನ್ನೆ ಆಲಿಸಿದ್ರಿ ನೀವು, ನಿಮ್ಮ ನುಡಿ ನನಗೆ ಕೊಡುತ್ತದೆ ಸಾಂತ್ವನ, ಆಪತ್ಕಾಲದಲ್ಲಿ ಅದೇ ನನಗೆ ಸಾಂತ್ವನ ಅಂತೇಳಿ ಹೇಳಿದ್ರಲ್ವಾ. ನಿನ್ನೆ ಆಲಿಸಿದ್ವಿ 119ನೇ ಕೀರ್ತನೆಯಲ್ಲಿ 50ನೇ ವಾಕ್ಯ ಅಲ್ಲಿದೆ, ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ ಅಲ್ವಾ. ಅದೇ ರೀತಿ ಈ ವಾಕ್ಯಗಳನ್ನು ನಾನು ಒಳಗಿಟ್ಟ ಕಾರಣ, ಈ ವಾಕ್ಯಗಳು ನನ್ನ ಒಳಗಿದ್ದ ಕಾರಣ, ನಾನು ಬೆಡ್ಡಲ್ಲಿದ್ದರೂ ಕೂಡ ಈ ವಾಕ್ಯಗಳು ನನ್ನನ್ನು ಸಂತೈಸಲಿಕ್ಕೆ ಪ್ರಾರಂಭಿಸಿತು. ಹೆತ್ತ ತಂದೆಗಿಂತ ಮಿಗಿಲಾಗಿ ಈ ವಾಕ್ಯಗಳು ನನ್ನನ್ನು ಸಂತೈಸ್ತಾ ಇತ್ತು. ಭಯ ಪಡಬೇಡ. ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಹೆದರದೆ, ಅಂಜದೆ ಯೇಸುಗಾಗಿ ನಿಲ್ಲಿಕ್ಕಾಯಿತು. ಯಾಕಂದರೆ ಆ ಬೆಡ್ಡಲ್ಲಿದ್ದು ಕೂಡ ಅನೇಕರನ್ನು ಯೇಸು ಬಳಿಗೆ ಕರ್ಕೊಂಡು ಬರಲಿಕ್ಕೆ ನನಗೆ ಸಾಧ್ಯ ಆಯಿತು. ನನ್ನ ಬಲ ಅಲ್ಲ, ಬದಲಾಗಿ ಪರಿಶುದ್ಧಾತ್ಮರು ನನ್ನಲ್ಲಿ ಕಾರ್ಯ ಮಾಡಿದರು. ಮಾತ್ರ ಅಲ್ಲ, ಅದೇ ವಾಕ್ಯ ನನ್ನನ್ನು ಎದ್ದು ನಿಲ್ಲಿಸಿದೆ. ಮಾತ್ರ ಅಲ್ಲ, ನಾನು ಓಡ್ತಾ ಇದ್ದೇನೆ, ಈಗ ಓಡ್ಲಿಕ್ಕಾಗೋದಿಲ್ಲ ಅಂತೇಳಿ ಹೇಳಿದ್ದು, ನಡೀಲಿಕ್ಕಾಗೋದಿಲ್ಲ ಅಂತೇಳಿ ಹೇಳಿದ್ದು, ನನ್ನ ಪರಿಸ್ಥಿತಿ ಹಾಗಿತ್ತು. ಆದರೆ ಇಂದು ನಾನು ನಿಂತಿದ್ದೇನಾದರೆ ಅದು ಆತನ ಕೃಪೆ ಮಾತ್ರವೇ ಆಗಿದೆ, ಆತನ ಬಲ ಮಾತ್ರವೇ ಆಗಿದೆ ಪ್ರಿಯರೇ. ಯಾಕೆ ಗೊತ್ತಾ, ಒಂದೇ ಒಂದು ಉದ್ದೇಶ, ನನ್ನ ಒಂದೇ ಒಂದು ಬಯಕೆ ಏನಂದರೆ, ಇಷ್ಟು ದಿನ ಈ ದೇಹ ಲೋಕಕ್ಕಾಗಿ ಕೊಟ್ಟಿದ್ದೇನೆ, ಆದರೆ ಸಿಕ್ಕಿದ್ದು ಬರೀ ನೋವು, ದುಃಖ, ವೇದನೆ ಎಲ್ಲ. ಆದರೆ ಯಾವಾಗ ಯೇಸುವಿಗೆ ಕೊಟ್ಟನೋ ಆಗ ಬಲಹೀನತೆ ಇದೆ, ವೇದನೆ ಇದೆ, ಏನೆಲ್ಲ ಆಗುತ್ತೆ. ಆದರೂ ಕೂಡ ಆನಂದ ತುಂಬಿ ತುಳುಕ್ತಾ ಇದೆ. ಒಂದೇ ಒಂದು ಬಯಕೆ, ಯೇಸುವೆ ನಿಮಗಾಗಿ ನಾನು ಓಡಬೇಕು, ಯೇಸುವೆ ನಿಮಗಾಗಿ ನಾನು ಜೀವಿಸಬೇಕು. ಎಲ್ಲೆಲ್ಲಿ ವಾಕ್ಯ ಸಾರಲ್ಪಡುತ್ತೋ ಅಲ್ಲಿ ನಾನಿರಬೇಕು. ಯಾಕಂದರೆ ವಾಕ್ಯ ನನಗೆ ಬೇಕು, ವಾಕ್ಯ ಇಲ್ಲದೆ ನನಗೆ ಜೀವಿಸ್ಲಿಕ್ಕಾಗುವುದಿಲ್ಲ. ಯಾಕಂದರೆ ಈ ವಾಕ್ಯಗಳೇ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಅಂತೇಳಿ ನಾನು ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದೆ. ನನ್ನೊಂದೇ ಕೆಲಸ. ಈಗ ನೀವು ಯೋಚಿಸ್ಬೋದು,
ಇವಳಿಗೇನು ಕೆಲಸ ಇಲ್ಲ ಅಂತೇಳಿ. ನಿಮ್ಮ ಥರನೇ ನಾನು, ನಿಮ್ಮ ಥರನೇ ಕೆಲಸ ಇದೆ ನನಗೆ, ನಿಮ್ಮ ಥರನೇ ಕುಟುಂಬ ಇದೆ, ನಿಮ್ಮ ಥರನೇ ಏನು ಎಕ್ಸ್ಟ್ರಾ ಕೈ ಕಾಲೇನು ಏನೂ ಕೊಟ್ಟಿಲ್ಲ, ಎಲ್ಲ ಬಲಹೀನತೆ ಜಾಸ್ತಿ ಇದೆ ನನ್ನಲ್ಲಿ. ಆದರೆ ಪ್ರಿಯರೇ, ಆತ್ಮರ ಬಲ ನನ್ನಲ್ಲಿದೆ. ಅದೇ ರೀತಿ ಒಂದು ವೇಳೆ ದೇವರ ವಾಕ್ಯದಲ್ಲಿ ಯೇಸುವನ್ನು ಕಂಡುಕೊಂಡು ಆ ಆತ್ಮರ ಬಲ ನಿಮ್ಮಲ್ಲಿ ಬಂದರೆ ನೀವು ಕೂಡ ಯೇಸುಗಾಗಿ ಓಡುವವರಾಗ್ತೀರಿ. ಇದಾಗಬೇಕು ಅಂತೇಳಿನೇ ನಿಮ್ಮಲ್ಲಿ ನಮ್ಮನ್ನು ಬರಮಾಡಿದ್ದಾರೆ ಈ ಶುಭ ಸಂದೇಶವನ್ನು ಕೊಡಲಿಕ್ಕೆ. ಈ ಶುಭ ಸಂದೇಶ ಯಾರೋ ಒಂದು ಬ್ರದರ್ಗಳಿಗಲ್ಲ, ಬದಲಾಗಿ ನಮಗೆ ಪ್ರತಿಯೊಬ್ಬರಿಗೂ. ಯಾಕಂದರೆ ಎಲ್ಲ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡಿಬೇಕು, ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಯಾರ ಇಚ್ಛೆ? ದೇವರ ಇಚ್ಛೆ, ನನ್ನ ತಂದೆಯ ಇಚ್ಛೆ ಇದಾಗಿದೆ. ಅದಕ್ಕಾಗಿ ಪ್ರಿಯರೇ, ನನ್ನನ್ನು ಮಾತ್ರ ಅಲ್ಲ ನಿಮ್ಮನ್ನು ಕೂಡ ಅದೇ ವಾಕ್ಯ ನಡೆಸಲಿ. ಈ ಒಂದು ಊರಲ್ಲೂ ಕೂಡ ಅನೇಕರು ಶುಭ ಸಂದೇಶಕ್ಕಾಗಿ ಬಲವಾಗಿ ನಿಲ್ಲಿ. ಶೋಧನೆಗಳಿವೆ, ವೇದನೆಗಳಿವೆ, ಆದರೆ ಯೇಸು ಮಾಡಿದ ಆ ಕಾರ್ಯಕ್ಕಾಗಿ ನಮಗೇನು ಕೊಡಲಿಕ್ಕಾಗುತ್ತೆ? ಏನಾದರೂ ಕೊಡಲಿಕ್ಕಾಗುತ್ತಾ? ಸ್ತುತಿ ಸಾಕ? ಇಲ್ಲಿ ಬಂದು ಸ್ತುತಿಸಿದರೆ ಸಾಕ? ಇಲ್ಲ. ನಿಮ್ಮ ಜೀವ ಕೊಟ್ಟರೂ ಕೂಡ ಅದು ಸಾಕಾಗೋದಿಲ್ಲ. ಅದು ನನಗೆ ಮನವರಿಕೆ ಆಯಿತು. ಅದಕ್ಕಾಗಿ ಏನೇ ಆಗಲಿ ಅಪ್ಪ, ಅದು ಏನೇ ಆಗಲಿ ಯೇಸುವೆ ನಿಮಗಾಗಿ ನಾನು ನಿಲ್ತೇನೆ. ಅದೇ ರೀತಿಯಲ್ಲಿ ನೀವು ಕೂಡ ಒಂದು ನಿರ್ಧಾರ ಮಾಡಿ ಪ್ರಿಯರೇ. ಖಂಡಿತವಾಗ್ಲೂ ನಿಮ್ಮ ಒಳಗಡೆ ನಡೆಯುವುದನ್ನು ದೇವರು ನೋಡ್ತಾರೆ. ಆ ಒಳಗಡೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ತಕ್ಕ ಪ್ರತಿಫಲ ನನಗೆ ಕೊಟ್ಟಿರಾದ್ರೆ ಖಂಡಿತವಾಗ್ಲೂ ನಿಮಗೂ ಕೊಡ್ತಾರೆ. ಮತ್ತು ನನಗಾಗಿನೂ ಪ್ರಾರ್ಥಿಸಿ ಇನ್ನೂ ಅಧಿಕವಾಗಿ ಎಲ್ಲರಿಗೂ ಕೂಡ ನಾವು ಶುಭ ಸಂದೇಶವನ್ನು ಸಾರುವವರಾಗಬೇಕು.